ನಮಸ್ಕಾರ ಎಲ್ಲರಿಗೂ. ಇವತ್ತು ಭಾಳ ಮಸ್ತಾಗಿರುವಂತಹ ಗರಿಗರಿಯಾದ ಚಕ್ಲಿ ಮಾಡೋ ಆದ್ರೆ ರೀ ಎದರಿಂದ ಅಂತಂದ್ರೆ ನಾವು ನಿಮ್ಗೆ ಮೊನ್ನೆ ಸಾಂಪ್ರದಾಯಿಕವಾಗಿ ಮನೆಯೊಳಗಿನ ಚಕ್ಲಿ ಹಿಟ್ಟು ಹೆಂಗೆ ಮಾಡೋದಂತ ತೋರಿಸಿದೀವಿ ರೀ. ಆ ವಿಡಿಯೋ ಕಮೆಂಟ್ ಸೆಕ್ಷನ್ನಾಗ ಎಲ್ಲರೂ ಅದ ಹಿಟ್ಟು ಬಳಸಿ ಚಕ್ಲಿ ಮಾಡಿ ತೋರಿಸ್ರಿ ಅಂತ ಕೇಳಿದ್ರಿ. ಇವತ್ತು ಭಾಳ ಮಸ್ತಾಗಿ ಚಕ್ಲಿ ಮಾಡೋ ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಅಥವಾ ಫಾಲೋ ಮಾಡಿರಲಿಲ್ಲ ಅಂತಂದ್ರೆ ಪಟ್ನ ಮಾಡಿಬಿಡ್ರಿ. ನೋಡಿ ಅವತ್ತೇನು ನಾವು ನಿಮ್ಗೆ ಹಿಟ್ಟನ್ನು ತೋರಿಸಿದೇವಲ್ಲ ಅದರಲ್ಲೇ ಬರೀ ನಾವು ಇವತ್ತು 2 ಕಪ್ಪಷ್ಟು ಹಿಟ್ಟನ್ನು ತೊಗೊಳಕತ್ತೀವಿ ರೀ. ತಿಳಿತಿಲ್ಲ, 2 ಕಪ್ಪಷ್ಟು ಚಕ್ಲಿ ಹಿಟ್ಟು. ಆಮೇಲೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಪಾತ್ರೆದಾಗ 2 ಕಪ್ಪಷ್ಟು ನೀರು ಹಾಕೊಂಡು ಯಾವ್ದು ಬೇಕಾದ ಅಳತಿ ತೊಗೊರಿ. ಒಟ್ಟು ಅದರ 2 ಕಪ್ಪಷ್ಟು ನೀವು ನೀರನ್ನು ಹಾಕಿರಿ. ಅಂದ್ರೆ ಒಂದು ಗ್ಲಾಸ್ ಹಿಟ್ಟು ತೊಗೊಂಡ್ರೆ 1 ಗ್ಲಾಸ್ ನೀರು ಹಿಂಗೆ ರೀ. ಆಮೇಲೆ ಈ ನೀರೊಳಗೆ ಸ್ವಲ್ಪ ತುಪ್ಪ ಹಾಕೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಅರಿಶಿನ ಪುಡಿ, ಆಮೇಲೆ ಬಿಳಿ ಎಳ್ಳನ್ನು, ಅದಾದ ನಂತರ ಕೆಂಪು ಖಾರದ ಪುಡಿಯನ್ನು ಹಾಕೋಣ ರೀ. ಮುಂದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸೋಣ. ಆಮೇಲೆ ಈಗ ಅದನ್ನೇನು ಮಾಡಿರಿ, ಒಂದು ಈಟ ಬರಬ್ಬರಿಯಾಗಿ ನೀವು ಮಿಕ್ಸ್ ಕೊಡ್ರಿ. ಇದೆಲ್ಲ ಇನ್ನು ಚಂದಂಗಿ ಕುದಿಬೇಕ್ರಿ. ಗೊತ್ತಾತ್ರಲ್ಲ ನಿಮ್ಗೆ ಒಂದು ಡಿಫ್ರೆಂಟಾಗಿ ಭಾಳ ಈಸಿ ಆಗಿರುವಂತಹ ಮೆಥಡನ್ನು ನಾವು ತೋರ್ಸಾಕತ್ತೀವಿ ರೀ. ಇನ್ನು ಈಗ ಏನು ಮಾಡೋಣಪ್ಪ ಅಂತಂದ್ರೆ ಇದ್ರೊಳಗೆ ಚಕ್ಲಿ ಹಿಟ್ಟನ್ನು ಹಾಕೋಣ ರೀ. ಚಕ್ಲಿ ಹಿಟ್ಟನ್ನು ಹಾಕಿ ಚಂದಂಗಿ ಅದನ್ನು ಮಿಕ್ಸ್ ಕೊಡ್ನೋ ರೀ. ತಿಳಿತಿಲ್ಲ, 2 ಕಪ್ಪಷ್ಟು ಚಕ್ಲಿ ಹಿಟ್ಟನ್ನು ತೊಗೊಂಡಿದ್ದೀವಿ. ನೀವು ಚಕ್ಲಿ ಹಿಟ್ಟು ನೋಡಿರಲಿಲ್ಲ ಅಂತಂದ್ರೆ ನಿಮಗೆ ನಮ್ಮ ಚಾನಲ್ದಾಗ ಭಾಳ ಹಿಂದೆ ಸಿಗ್ತೈತೆ ರೀ. ಬರೀ ಒಂದು ವಿಡಿಯೋ ಹಿಂದೆ ಸಿಗ್ತೈತಿ. ಭಾಳ ಮಸ್ತಾಗಿ ತೋರಿಸಿಕೊಟ್ಟಿದ್ದೀವಿ. ಅತಿ ಸುಲಭವಾಗಿ ನೀವು ಮಾಡ್ಬೋದು ರೀ. ಇನ್ನು ಇದನ್ನೆಲ್ಲ ಕಂಪ್ಲೀಟಾಗಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಏನು ಮಾಡಿರಿ, ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಮತ್ತು ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಇದನ್ನು ಕೆಳಗೆ ತೊಗೊಂಬರ್ನೋರಿ. ತಿಳಿತಿಲ್ಲ, ಒಂದು ಬುಟ್ಟಿ ಒಳಗೋ ಒಂದು ಪರಾತ್ನಾಗೋ ಎಲ್ಲ ದೊಡ್ಡದೊಂದು ಯಾವುದೇ ಪಾತ್ರೆ ತೊಗೊಂಡು ಈ ಎಲ್ಲ ಹಿಟ್ಟನ್ನು ಅದ್ರಾಗ ಹಾಕಿರಿ. ಒಂದು ಸ್ವಲ್ಪ ಆರ್ಲಿ ಯಾಕಂತಂದ್ರೆ ಬಿಸಿ ಇರ್ತೈತಲ್ರಿ. ಮತ್ತು ಮುಂದಕ್ಕೆ ಏನ್ರಿ ಸ್ವಲ್ಪ ತಂಪು ನೀರನ್ನು ಹಾಕಿ ಇನ್ನು ನೀವು ನಾದಕ್ಕೆ ಶುರು ಮಾಡ್ಬೇಕ್ರಿ. ತಿಳಿತಿಲ್ಲ, ಒಮ್ಮೆ ಭಾಳಷ್ಟು ನೀರು ಹಾಕಂಗಿಲ್ಲ, ನೆನಪಿಟ್ಟುಕೊರಿ. ಸ್ವಲ್ಪ ಹಾಕಿ ನೀವು ಇದನ್ನು ಅದಾ ಬರುವಂಗೆ ಪೂರ್ತಿ ಸಾಫ್ಟ್ ಆಗುವಂಗೆ ನಾದ್ರಿ. ಏಕದಮ್ ಫಸ್ಟ್ ಕ್ಲಾಸ್ ಆಗಿರುವಂತಹ ಭಾಳ ಗರಿಗರಿಯಾಗಿ ಭಾಳ ಮಸ್ತಾಗಿರುವಂತಹ ಚಕ್ಲಿ ನಿಮಗೆ ರೆಡಿಯಾಗಿ ಬರ್ತಾವೆ. ಜಸ್ಟ್ ನಾವು ತೋರಿಸಿದಂತಹ ಒಂದು ಸಲ ಭಾಳ ಮಸ್ತಾಗಿ ಮಾಡುವಂತಹ ಹಿಟ್ಟನ್ನು ಮಾಡ್ಕೊಂಡಿದ್ರೆ ನೀವು ಯಾವಾಗ ಬೇಕೋ ಅವಾಗ ಈ ರೀತಿ ಚಕ್ಲಿಯನ್ನು ಮಾಡ್ಬೋದು ರೀ. ಇನ್ನು ಅದನ್ನು ಕಂಪ್ಲೀಟಾಗಿ ನಾವು ಈ ರೀತಿ ನಾದಿಟ್ಟಿದ್ದೀವಿ. ಚಕ್ಲಿ ಮನಿ ಏನಿರ್ತದ್ರಲ್ಲ ಅದಕ್ಕೆ ಒಂದು ಈಟ ಎಣ್ಣೆ ಹಚ್ಚಿ ನೀವು ತೊಗೋರಿ. ತಿಳಿತಿರಲ್ಲ, ಎಲ್ಲನೂ ರೆಡಿ ಐತ್ರಿ. ಆಮೇಲೆ ಏನು ಮಾಡಿರಿ, ಬೇಕು ಅಂತಂದ್ರೆ ಲಾಸ್ಟಿಗೆ ಆ ಹಿಟ್ಟಿಗೆ ಒಂದಿಟ್ಟು ಎಣ್ಣೆ ಅಥವಾ ತುಪ್ಪ ಅದರಲ್ಲೇ ಬೇಕಾದ ನೀವು ಮಿದ್ಬೋದು ರೀ. ಆಮೇಲೆ ಎಣ್ಣೆ ಕಾಸಿದ್ರೆ ನಡಿತೈತಿ, ಇಲ್ಲ ಹಂಗನ್ನು ನಡಿತೈತಿ ರೀ. ತಿಳಿತಿರಲ್ಲ, ಇನ್ನು ಮಿದ್ದಿ ಒಂದು ಸಾಂದು ಉಳ್ಳಿ ಮಾಡ್ಕೊಂಡು ಚಕ್ಲಿ ಮನೆ ಒಳಗೆ ಹಾಕೊಂಡು ರೀ. ಬರಬ್ಬರಿಯಾಗಿ ಅದನ್ನು ಇನ್ನು ನಾವು ನಿಮಗೆ ಭಾಳ ಚಕ್ಲಿ ಮಾಡೋದಂತ ಒತ್ತೇನು ಹೇಳೋದು ಬೇಕಾಗಿಲ್ಲ. ಯಾಕಂದ್ರೆ ನೀವೆಲ್ಲ ಭಾಳ ಶಾನೆ ಇರ್ತೀರಿ. ಆರಾಮ್ ಸರಿಯಾಗಿ ನಿಮಗೆ ಹೆಂಗೆ ಬೇಕೋ ಹಂಗೆ ಚಕ್ಲಿಯನ್ನು ಮಾಡ್ಬೋದು ರೀ. ಒಂದು ಸಾಂದು ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಈ ರೀತಿ ಗುಂಡಂಗಿ ಚಕ್ಲಿ ಬಿಟ್ರಿ ಅಂತಂದ್ರೆ ನಿಮಗೆ ಎಣ್ಣೆ ಕರಿಯೋಕೆ ಈಸಿ ಆಗ್ತತಿ ಮತ್ತು ಬರಬ್ಬರಿನೂ ಆಗ್ತಾವ್ರಿ. ಹೇಳ್ತಿರಲ್ಲ, ಈ ರೀತಿ ಚಕ್ಲಿಯನ್ನು ಮಾಡಬೇಕಷ್ಟೇ ರೀ. ನೋಡಿರಿ, ಈ ರೀತಿಯಾಗಿ ಬರಬ್ಬರಿಯಾಗಿ ಮಾಡಿ ದಂಡಿ ಇರ್ತದ್ರಲ್ಲ ಅದೊಂದು ಈಟ್ ಒತ್ತಿರಿ ಅಂತಂದ್ರೆ ಭಾಳ ಚೆನ್ನಾಗಿ ಈ ರೀತಿ ಗರಿಗರಿಯಾದಂತಹ ಚಕ್ಲಿ ನಿಮಗೆ ರೆಡಿಯಾಗಿ ಬರ್ತೈತೆ ರೀ. ಎಣ್ಣೆ ಚಲೋತ್ನಂಗೆ ಕಾದಿರಬೇಕು. ಎಣ್ಣೆ ಒಳಗೆ ಚಕ್ಲಿ ಬಿಡುವಾಗ ಸಮಾಧಾನಲೆ ದಂಡಿಂದ ಬಿಡ್ರಿ. ಒಮ್ಮೆ ನಡಬಾರ್ಕ್ ಫಳ್ ಅಂತ ಬಿಟ್ರಿ ಅಂತಂದ್ರೆ ಚಕ್ಲಿ ಮೇಲೆ ಹೆಂಗೆ ಗರಿ ಮುಳುಕ ಅಂತವಲ್ಲ ಹಂಗೆ ಮೈ ಮೇಲೂ ಬಂದುಬಿಡ್ತಾವೆ. ಆಮೇಲೆ ಈಗ ನೋಡಿ ಸಮಾಧಾನಲಿ ಇಟ್ಟು ನೀವು ಬರಬ್ಬರಿಯಾಗಿ ಈ ಎಣ್ಣೆ ಒಳಗೆ ಕರಿಬೇಕು. ಗುಳ್ಳೆಲ್ಲ ಕಡಿಮೆ ಆಗಕತ್ತಾವು, ಅಲ್ಲಿ ತನಕ ನೀವು ವೇಟ್ ಮಾಡಿರಿ. ನೋಡಿ ಗೊತ್ತಾತಿಲ್ಲ, ಈ ರೀತಿಯಾಗಿ ಮ್ಯಾಲ ಕೆಳಗ ಮ್ಯಾಲ ಅವನ್ನ ತಿರುಗಿಸಿ ಹಾಕಿ ಆಮೇಲೆ ತಕ್ಕೊಂಬಿಡಿದ್ರಿ. ಏಕದಮ್ ಪದ್ಧತಿಯಾಗಿರುವಂತಹ ಚಕ್ಲಿ ಭಾಳ ಸುಲಭವಾಗಿ ನಿಮಗೆ ಈ ರೀತಿಯಾಗಿ ಬರ್ತಾವ್ರಿ. ಒಂದು ಬ್ಯಾಚ್ ಆದಮೇಲೆ ಒಂದು ಬ್ಯಾಚ್ ಹಂಗೆ ನೀವು ಅಂದರೆ ಎಣ್ಣೆ ಕರ್ಕೊಂತ ಇರ್ಬೇಕ್ರಿ. ಈ ಇನ್ನೊಂದು ಕಡೆ ಒಂದು ಕರ್ ತಕ್ಕೊಂತೀವಿ ನೋಡಿ ಚಕ್ಲಿ, ಅವಾಗ ಎಣ್ಣೆ ಇನ್ನೊಂದು ಸ್ವಲ್ಪ ಕಾದಿರ್ಬೇಕ್ರಿ. ಅಂದ್ರೆ ನಿಮಗೆ ಮಾಡೋಕೆ ಈಸಿ ಆಗ್ತೈತಿ ಮತ್ತು ಚಕ್ಲಿ ಎಲ್ಲ ಚಕ್ಲಿನೂ ಚಲೋತ್ನಂಗಿನ ಬರ್ತಾವ್ರಿ. ಅನ್ನೊಟ್ಟಿಗೆ ಏನು ಮಾಡಿರಿ ಅಂತಂದ್ರೆ ನೀವು ಇನ್ನೊಂದು 4-5 ಚಕ್ಲಿಯನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಆಮೇಲೆ ಮತ್ತೆ ನಡ್ಬಾರ್ಕ್ ಒಂದಿಟ್ಟು ಗ್ಯಾಪ್ ಆಗಂತಲೇ ಎಣ್ಣೆ ಕಾದಿರ್ತೈತಿ. ಅವಾಗ ನೀವು ಈ ರೀತಿಯಾಗಿ ಸುಲಭವಾಗಿ ಎಣ್ಣೆ ಒಳಗೆ ಎಲ್ಲ ಚಕ್ಲಿಗಳನ್ನು ಬಿಟ್ಟು ಕರಿಬೋದು ರೀ. ತಿಳಿತಿರಲ್ಲ, ನಿಮಗೆ ಅತಿ ಸುಲಭವಾದಂತಹ ಒಂದು ಮೆಥಡನ್ನು ತೋರಿಸಿದೀವಿ ರೀ. ಹಂಗೆ ಇದೇ ರೀತಿ ನಮ್ಮ ಚಾನಲ್ದಾಗ ಇನ್ನೂ ಹಲವಾರು ರೀತಿಯ ಚಕ್ಲಿ ರೆಸಿಪಿಗಳದಾವು. ನೀವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ಬೋದು ರೀ. ಬೇರೆ ಮೆಥಡ್ದವ್ರೆ ಮತ್ತು ಎಲ್ಲನೂ ಜೋಳದ ಚಕ್ಲಿನೂ ತೋರಿಸಿದ್ದೀವಿ ರೀ ನಾವು. ಹಿಂಗೆ ನೀವು ಎಲ್ಲ ಬ್ಯಾಚಸ್ಗಳನ್ನ ಎಣ್ಣೆ ಒಳಗೆ ಕರೆದು ತೆಗಿಬೋದು ರೀ. ಆಮೇಲೆ ನಾವು ತೋರಿಸಿದ ಆ ಒಂದು ಹಿಟ್ಟಿನಿಂದ ಬರೀ ಚಕ್ಲಿ ಅಲ್ಲದೆ ನೀವು ಭಾಳ ಮಸ್ತಾಗಿರುವಂತಹ ಗರಿಗರಿಯಾದ ಕೋಡು ಬಳೆ ಮಾಡ್ಕೊಳ್ಬೋದು ರೀ, ನಿಪ್ಪಟ್ಟು ಮಾಡ್ಕೊಬೋದು, ಚಕ್ಲಿ ಮಾಡ್ಕೊಳ್ಬೋದು ರೀ, ತಾಲಿಪಟ್ಟಿ ಮಾಡ್ಕೊಬೋದು, ಎಲ್ಲನೂ ಮಾಡ್ಕೊಳ್ಬೋದು. ನೀವು ಒಂದು ಸಲ ಆ ಹಿಟ್ಟನ್ನು
ನೋಡ್ಕೊಂಡು ಬರ್ರಿ. ಆಮೇಲೆ ಚಕ್ಲಿ ಎಷ್ಟು ಪಳ್ಳಾಗಿದಾವು ಅಂಥೇಳಿ ನಿಮಗೆ ಇಲ್ಲಿ ವಿಡಿಯೋ ನೋಡಿದ ಕೂಡಲೇ ಗೊತ್ತಾಗ್ತೈತೆ ರೀ. ಅತಿ ಸುಲಭವಾಗಿ ಮಾಡುವಂತಹ ಈ ಚಕ್ಲಿಯನ್ನು ನೀವು ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂಥ ರೆಸಿಪಿ ಮಿಸ್ ಮಾಡ್ಕೊಂಡ್ರಿ ಅಂತ ಅರ್ಥ. ಇಲ್ಲೈತೆ ನೋಡ್ರಿ ಹಿಟ್ಟು. ಈ ಹಿಟ್ಟನ್ನು ನಾವು ನಿಮ್ಗೆ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ನಾಗೂ ಕೊಟ್ಟಿರ್ತೀನಿ. ಆಮೇಲೆ ಹಿಂದಿನ ವಿಡಿಯೋದಾಗೂ ಐತಿ, ನೀವು ಅತಿ ಸುಲಭವಾಗಿ ನೋಡ್ಕೊಂಡು ಬರ್ಬೋದು ರೀ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ. ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.